ಪಬ್ಲಿಕ್ ಡೊಮೇನ್ ಇರುವಂತಹ ಡಾಕ್ಯುಮೆಂಟ್ಸ್, ಕೋರ್ಟ್ ನಡೆದಿರತಕ್ಕಂತ ಪ್ರಕ್ರಿಯೆಗಳು, ಲೋಕಾಯುಕ್ತ ಮುಂದೆ ಇರತಕ್ಕಂತ ಒಂದು ತನಿಖೆ ಆಗ್ಬೇಕಾಗಿರ್ತಕ್ಕಂಥ ಒಂದು ಕೇಸ್ ಇದು. ಆಯ್ತಾ? ನಾವೇನು ಹುಡುಕಾಗಿ ಡಾಕ್ಯುಮೆಂಟ್ ಹೊರಗೆ ತೆಗೆದು ಯಾವುದು ಹೊಸದಾಗಿ ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಈ ಪ್ರಕರಣ ಹೈಕೋರ್ಟ್ ಆಲ್ರೆಡಿ ಗಣನೆಗೆ ತೆಗೆದುಕೊಂಡು ಇದು FIR ಅನ್ನ ರದ್ದು ಮಾಡಲಿಲ್ಲ, 25,000 ರೂಪಾಯಿ ದಂಡನೆಯನ್ನು ಕೂಡ ಮಾಡಿದ್ರು ಮತ್ತು ಮುಕ್ತವಾಗಿ ತನಿಖೆ ಮಾಡೋದಕ್ಕೆ ಕೂಡ ಆದೇಶ ಕೊಟ್ಟರು. ಇದು ಲೋಕಾಯುಕ್ತವರು ಇದನ್ನು ಮುಂದುವರಿಸಬೇಕು ಅಂತಾನೆ ನಮ್ದು ಮನವಿ. ಆದ್ರೆ ಒಂದೇ ಇಲ್ಲ, ಇದಕ್ಕೆಲ್ಲ ಉತ್ತರ ಏನು ಅಂತ ಕುಮಾರಸ್ವಾಮಿ ಅವ್ರದ್ದು ಕೋರ್ಟಲ್ಲಿ ತೀರ್ಮಾನಗಳೇ ಆಗಲಿ. ಈಗ ನೀವು ಸಿದ್ದರಾಮಯ್ಯ ಅವರು ಕೇಳ್ತಾ ಇರ್ತೀರ ದಿನನಿತ್ಯ ಮೂಡ 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 ಅಂತ. ಇದಕ್ಕೆ ನಿಮ್ ಉತ್ತರ ಏನು? ನಿಮ್ ಬಾಮೈದಾಗ ಹೆಂಗ್ ಸಿಕ್ಕಿತು ಪ್ರಾಪರ್ಟಿ? ನೀವು ಹೇಗೆ ಬೇನಾಮಿ ಹೆಸರು ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ? ನಿಮ್ಮ ಅತ್ತೆಯವರು ಹೇಗೆ GPA ಹೋಲ್ಡರ್ ಆದ್ರು? ಹೇಗೆ ಕೇವಲ 60 ಲಕ್ಷ ರೂಪಾಯಿಗೆ 1 ಎಕರೆ ನೀವು ಭೂಮಿ ಹೇಗೆ ನೀವು ಖರೀದಿ ಮಾಡಿದ್ರಿ? 1 ಎಕರೆ 11 ಗುಂಟೆ 60 ಲಕ್ಷ ರೂಪಾಯಿಗೆ ನೀವು ಹೇಗೆ 2007-8 ಇಸ್ವಿ ಖರೀದಿ ಮಾಡಿದ್ರಿ? ಅವಾಗ ರೇಟ್ ಕಮ್ಮಿ ಅಂತ ಇಟ್ಕೊಳ್ಳೋಣ, ಅಷ್ಟು ಕಮ್ಮಿ ಇರ್ತದ, ಅದೇನೇ ಇರ್ತದೆ, ದಟ್ ಇಸ್ ಅನದರ್ ಇಶ್ಯೂ. ಬಟ್ ಲ್ಯಾಂಡ್ ನಿಮ್ ಕೈಲಿದೆ, ಡಿನೋಟಿಫೈ ನೀವೇ ಮಾಡಿಸಿದ್ರಿ, ನಿಮ್ಮ ಬಾಮೈದ ಹೆಸರಲ್ಲಿದೆ. ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು? ಅದಕ್ಕೆ ಉತ್ತರ ಕೊಡ್ಲಿ. ಅಪ್ರಿಶಿಯೇಟ್ ದಟ್ ಪರ್ಸನ್. ಅವ್ರು ಮಾಡಿರೋರಿಗೆ ಅಂತವ್ರೆಲ್ಲ ಬೇಕು, ನಮ್ಮ ಸಮಾಜದಲ್ಲಿ ಬೇಕು. ಈ ತರ ವಿಚಾರಗಳೆಲ್ಲ ಹೊರಗೆ ತರ್ತಕ್ಕಂಥ ಜನ ಬೇಕು ನಮ್ಗೆ. ಆಯ್ತು, ನೀವು ನಮ್ಮನ್ನ ಮಾಡ್ತೀರಾ? ಅಲ್ಲ ನೀವ್ ಹೇಳಿದ ಪ್ರಶ್ನೆ ಅಲ್ಲ ನೀವ್ ಹೇಳಿದ ಪ್ರಶ್ನೆ ಅಲ್ಲ ಅಲ್ಲ ನೀವ್ ಹೇಳಿದ್ದು ನಿಜ ಇದೆ. ಒಂದ್ ನಿಮಿಷ, ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ನಿಜ ಇದೆ. ನಾ ಹೇಳ್ನಲ್ಲ, ಇಟ್ ಇಸ್ ಟೂ ಲೇಟ್, ಬಿಟ್ಬಿಟ್ರೆ ಅದ್ರ ಬಗ್ಗೆ ಮಾತು. ಈಗ ಕಾನ್ಶಿಯಸ್ ಆಗಿ ಇವರಿಬ್ರು ಸೈನ್ ಮಾಡಿದ್ರಲ್ಲ, ಯಾರು? ಹೂ ಆರ್ ದ ಟೂ ಪೀಪಲ್ ಹೂ ಆರ್ ಕಾನ್ಶಿಯಸ್ಲಿ ಸೈನ್ಡ್ ಆನ್ ದಿಸ್ ಫೈಲ್? ಅಲ್ಲ ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ. ಈಗ ಒಂದು ತನಿಖೆ ನಡೀಲಿ. ಈಗ ಕಾನ್ಶಿಯಸ್ ಆಗಿ ನಾವು ಕೇಳ್ತಕ್ಕಂಥದ್ದು ಈ ಫೈಲ್ ಮೇಲೆ ಇಬ್ರು ಸೈನ್ ಮಾಡಿದಾರೆ ಇಲ್ಲ, ಅದನ್ನೇ ಪ್ರಶ್ನೆ. ಸೈನ್ ಮಾಡಿದಾರೆ ಇಲ್ಲ, ಈಗ ಅದಕ್ಕೆ ಸೈನ್ ಮಾಡಿಲ್ಲ ಅಂತ ಹೇಳ್ತಾ ಇರ್ಬೇಕು. ನೀವು ಹೋಗಿ ಕೇಳ್ರಿ, ನನ್ ನೆನಪಿಲ್ಲ, ನನ್ ಸೈನ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿ ವಾಂಟ್ ಟು ನೋ ವೆದರ್ ದಿಸ್ ಪೀಪಲ್ ಆರ್ ಸೈನ್ಡ್ ಆರ್ ನಾಟ್. ಅಷ್ಟು ನಮಗೆ ಉತ್ತರ ಕೇಳಿ, ಅದನ್ನ ಹೇಳ್ರಿ. ಇದು ನನ್ನ ಸಿಗ್ನೇಚರ್ ಅಲ್ಲ, ನಾನು ಇದಕ್ಕೆ ಬರಲಿಲ್ಲ, ನಾನು ಫೈಲ್ ನೋಡೇ ಇಲ್ಲ, ಅದನ್ನು ಬೇಕಾದ್ರೆ ಹೇಳಿ ಕುಮಾರಸ್ವಾಮಿ ಅವರು. ಇರ್ಬೋದು, ಕ್ವೈಟ್ ಪಾಸಿಬಲ್. ಅದ್ ನೋಡೋಣ ಮುಂದೆ ಸ್ಟೇಜ್ ವೈಸ್ ಬರ್ತೀವಲ್ಲ. ಕೃಷ್ಣ ಬೈರೇಗೌಡರು ವೀಕ್ಲಿ ಒನ್ಸ್ ಬರ್ತಾರೆ, ದಿನೇಶ್ ಗುಂಡೂರಾವ್ ಬರ್ತೀವಿ, ನಾವು ಬರ್ತೀವಿ. ಈಗ ಕಮಿಟಿ ಇದೆ, ಯಾಕೆ ಹೇಳ್ಬೇಕು? ಓಕೆ, ಥ್ಯಾಂಕ್ ಯು.